ಕೊನಾಜಿ ಠಾಣಾ ವ್ಯಾಪ್ತಿಯಲ್ಲಿ ಮೂವರು ಮಕ್ಕಳು ಹಾಗೂ ಯುವಕನೋರ್ವನನ್ನ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಬಂಧಿಸಿದ ಬೆನ್ನಲ್ಲೇ ಊರಿನ ಮಂದಿ ಸ್ಥಳೀಯ ದೈವದ ಮೊರೆ ಹೋಗಿ ಸುಳ್ಳು ದೂರು ದಾಖಲಿಸಿ ಮಕ್ಕಳ ಹಾಗೂ ಯುವಕನ ಮೇಲೆ ಪ್ರಕರಣ ದಾಖಲಿಸಿದವರಿಗೆ ಒಳ್ಳೆಯ ಬುದ್ಧಿ ನೀಡುವಂತೆ ಪ್ರಾರ್ಥಿಸಿದ್ದಾರೆ. ಪ್ರಕರಣದ ಬೆನ್ನಲ್ಲೇ ಮಕ್ಕಳ ಬಿಡುಗಡೆಯಾಗಿದ್ರು ಒಂದು ವಾರದ ನಂತರ ಯುವಕನ ಬಿಡುಗಡೆಯೂ ಆಗಿದೆ. ಹರೆಕಳದ ಗ್ರಾಮದ ಮನಿಬೆಟ್ಟು ಸಮೀಪದ ಕೋರ್ದಬ್ಬು ದೈವಸ್ಥಾನದಲ್ಲಿ ಊರಿನ ಹಿರಿಯರು, ಮಹಿಳೆಯರು ಹಾಗೂ ಮಕ್ಕಳು ವಿಶೇಷ ಪ್ರಾರ್ಥನೆಯನ್ನು ನಡೆಸಿದ್ದಾರೆ. ಜುಲೈ 28 ಮದ್ರಾಸದಿಂದ ವಾಪಸ್ಸಾಗ್ತಾ ಇದ್ದ ಮಕ್ಕಳ ಮೇಲೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದ 4 ಮಂದಿ ಕಿರುಕುಳ ನೀಡಿರುವುದಾಗಿ ಆರೋಪಿಸಲಾಗಿತ್ತು. ಅದರಂತೆ ಕೊನಾಜಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ 4 ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಪೈಕಿ 3 ಅಪ್ರಾಪ್ತರಾಗಿದ್ದ ಹಿನ್ನೆಲೆಯಲ್ಲಿ ತಕ್ಷಣವೇ ಬಿಡುಗಡೆಗೊಳಿಸಲಾಗಿತ್ತು. ಯುವಕನನ್ನ ಮಾತ್ರ ಬಂಧಿಸಲಾಗಿತ್ತು. ಆದ್ರೆ ಇದೊಂದು ಸುಳ್ಳು ದೂರು ಎಂಬುದಾಗಿ ಊರಿನ ಹಿರಿಯರು ಆರೋಪಿಸಿದ್ದು, ಆದ್ರೆ ಪ್ರಕರಣ ದಾಖಲಾದ ಬೆನ್ನಲ್ಲೇ ಗಡುಪಾಡಿ ಶ್ರೀ ಕೋರ್ದಬ್ಬು ದೈವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಪ್ರಕರಣ ದಾಖಲಾಗುವಂತೆ ಮಾಡಿದವರಿಗೆ ಹಾಗೂ ಪ್ರಕರಣ ದಾಖಲಿಸಿ ಮಕ್ಕಳು ಹಾಗೂ ಯುವಕನನ್ನ ಜೈಲಿಗಟ್ಟಿದವರಿಗೆ ಸದ್ಬುದ್ಧಿ ಕರುಣಿಸಲಿ ಎಂಬ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ.